ಸೊ ಶಿವನಾರಾಯಣ ಗೆಳೆಯರೆ, ಇವತ್ತು ಏನಂದರೆ ಇವತ್ತು ನನಗೊಂದು ಘಟನೆ ಆಯಿತು. ಅದನ್ನ ಹೇಳೋಣ ಅಂತ ಶೇರ್ ಮಾಡೋಣ. ಸೊ ನನಗೇನು ಗೊತ್ತಾಯಿತು ಅಂತ ನಾನು ಹೇಳೋಣ ಅಂದ್ಕೊಂಡೆ. ಏನಾಯಿತು ಅಂದರೆ ಇವತ್ತು ನಾನು ಕಾಲೇಜಿಗೆ ಹೋಗಿದ್ದೆ. ಕಾಲೇಜ್ ಬಿಡೋದೆ 1 ಗಂಟೆ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಬಂದಾದಮೇಲೆ ನಾನು ಇನ್ಸ್ಟಾಗ್ರಾಮು ಇದ್ದೆ ನನ್ನ ಹತ್ರ. ಸೊ ರೀಲ್ಸ್ ನೋಡ್ತಿದ್ದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರುವಾಗ ಹಂಗೆ ಕೆಳಗಡೆ ಒಂದು ವೀಡಿಯೋ ಬಂತು, ನಾಸ್ಟಾಲಜಿಕ್. ನೀವು ಇನ್ಸ್ಟಾಗ್ರಾಮೆಲ್ಲ ನೋಡ್ದಂಗಿದ್ರೆ ಈಗೆಲ್ಲ ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡೋಂಗಿದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಬರೋದು ನಾಸ್ಟಾಲಜಿಕ್ ಅಂದರೆ ಹಳೆ ಕಾರ್ಟೂನ್ ಶೋ ಥರದ್ದು ಏನೋ ಒಂದು ಬರ್ತಿತ್ತು. ಅದರಲ್ಲಿ ರೋಲ್ ನಂಬರ್ 21 ಅಂತ ಬಂತು. ನನಗೆ ಒಂಥರ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ರೋಲ್ ನಂಬರ್ 21 ಇದೇನೋ ಹೇಳ್ತಿದ್ಯಲ್ಲ. ಸೊ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ, ರೋಲ್ ನಂಬರ್ 21 ಅಂತ ಬಂದಿದ್ದು ಯಾವಾಗ. ಸೊ ಗೂಗಲ್ ತೋರಿಸಿದ್ದು ಇದು ಪ್ರೀಮಿಯಮ್ ಆಗಿದ್ದು, ಇದು ಬಂದಿದ್ದು 2010 ನವಂಬರು 27 ನವಂಬರ್ 2010 ಬಂದಿತ್ತು ಅಂತ ಇದು ತೋರಿಸ್ತು. ಸೊ ನನಗೆ ಏನೋ ಮ್ಯಾಚಿಂಗ್ ಆಗ್ತಿದೆ 21 ಮತ್ತು ನನ್ನ ಗುರುದೇವ್ಗೆ ಏನೋ ಮ್ಯಾಚ್ ಆಗ್ತಿದೆ ಅಂತ ನಾನು ಸಡನ್ನಾಗಿ ಲೋಟಸ್ ಓಷನ್ ತೆಗ್ದು ಅವತಾರ ಚಾರ್ಜ್ ಅಂತ ಒಂದು ವಿಡಿಯೋ ಇದೆ, ಅದಕ್ಕೆ ಹೋದೆ. ನಾನು ಹೇಳ್ಬೇಕಂದ್ರೆ ಅದೇ ವಿಡಿಯೋ ಅವತಾರ ಚಾರ್ಜ್ ಅಂತ ಹೋದೆ, ಅವ್ರಿಗೆ ಗೊತ್ತಿದೆ. ಸೊ ಆ ವಿಡಿಯೋದಲ್ಲಿ ಅವತಾರ ಚಾರ್ಜ್ ಅಂದರೆ ಆ ವಿಡಿಯೋದಲ್ಲಿ ಏನಂದರೆ ನನ್ನ ಗುರುದೇವ ಡಿಕ್ಲೇರ್ ಮಾಡ್ತಿರೋದು, ನಾನೇ ನಿಜವಾದ ಅವತಾರ ಅಂತ, ಇದು ಐ ಆಮ್ ದ ರಿಯಲ್ ಅವತಾರ ಅಂತ. ಸೊ ದ ರಿಯಲ್ ಗುರು ಅಂತಲೂ ನೀವು ತಿಳಿಬೋದು, ನಿಜವಾದ ಗುರು ಬಂದಿರ ಅಂದರೆ ನಾನು ನೋಡಿದೆ. ಆದರೆ ಆ ವಿಡಿಯೋ ರಿಲೀಸ್ ಆಗಿದೆ, ನನ್ನ ಗುರುದೇವ ಹಾಕಿದ್ದು ವಿಡಿಯೋ ಯೂಟ್ಯೂಬಲ್ಲಿ 2010 ನವಂಬರಲ್ಲಿ ಹಾಕಿದ್ದಿದ್ದು. ಸೊ 7 ದಿನ ನಾನು ಯಾವಾಗ ನನ್ನ ಗುರುದೇವ ಹಾಕಿದ್ರೋ ನನಗೊಂದು ಈ ಸಾಂಗು 7 ದಿನ ಆಮೇಲೆ, ಅದು 7 ದಿನ ಆಮೇಲೆ 5 ದಿನ ಅಲ್ಲ, 7 ದಿನ ಆಮೇಲೆ ರೋಲ್ ನಂಬರ್ 21 ಅಂತ ಒಂದು ಕಾರ್ಟೂನ್ ಶೋ ಬಂತು. ಸೊ ಇದು ಸಂಬಂಧ ನೀನು ಹೇಳ್ಬೋದು, ಏನು ರೋಲ್ ನಂಬರ್ 21 ಏನು ಕಾರ್ಟೂನ್ ಶೋ ಅದು. ಸೊ ಅದಕ್ಕೇನು ನಿಮ್ಗೆ ಏನಾದರೂ ಗೊತ್ತಿದ್ರೆ ಅಂದರೆ, ನಿಮ್ಗೇನಾದರೂ ರೋಲ್ ನಂಬರ್ 21 ಅಂತ ಒಂದು ಕಾರ್ಟೂನ್ ಶೋ ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆನೂ ಹಾಕ್ತೀನಿ. ಮತ್ತು ನಾನು ಅದು ಪ್ರೂಫು ಎಲ್ಲ ಸಮೇತನೂ ನಾನು ಹಾಕ್ತೀನಿ. ಯಾಕಂದರೆ ನನ್ನ ಗುರುದೇವನ ವೀಡಿಯೋದು ಯಾವಾಗ ರಿಲೀಸ್ ಆಗಿದ್ದು ಅಂತ ಇಮೇಜು ಎಲ್ಲ ಹಾಕ್ತೀನಿ. ಸೊ ಮತ್ತು ರೋಲ್ ನಂಬರ್ 21 ಇದು ಹಾಕ್ತೀನಿ. ಸೊ ರೋಲ್ ನಂಬರ್ 21 ಕತೆ ಏನಂದರೆ, ಒಬ್ಬ ಹುಡುಗ ಇರ್ತಾನೆ, ಅವನು ಹೇಳ್ಬೇಕಂದ್ರೆ ವಿಷ್ಣು ಅವತಾರ. ಅವನಿಗೆ ಶಕ್ತಿ ಬರುತ್ತೆ, ಆಶೀರ್ವಾದ ಕೊಡ್ತಾರೆ ವಿಷ್ಣು. ಆ ಶಕ್ತಿ ಬರುತ್ತೆ, ಆ ಶಕ್ತಿಯಿಂದ ಏನಂದರೆ ಗುಡ್ ಅಂದರೆ ಒಳ್ಳೆಯವ್ರನ್ನ ಕೆಟ್ಟವರಿಂದ ಕಾಪಾಡೋದು, ಆ ಥರ ಮಾಡ್ತಿರ್ತಾರೆ ಆ ಕಾರ್ಟೂನಲ್ಲಿ ಮೈನ್ ಕ್ಯಾರೆಕ್ಟ್ರು. ಸೊ ಇದಕ್ಕೂ ಏನು ನನ್ನ ಗುರುದೇವನಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದಲ್ಲ. ರೋಲ್ ನಂಬರ್ 21, ಈ 21 ಅನ್ನೋ ಇದು ಒಂದು ನಂಬರು ನನ್ನ ಗುರುದೇವನಿಗೆ ಒಂದು ಸಂಬಂಧ ಇದೆ. ಏನಂದರೆ ಹೇಳಿ, ನೀವು ಬೇಕಿದ್ರೆ ಹೋಗಿ ನನ್ನ ಗುರುದೇವ PT ಪ್ರಶಾಂತ್ ತ್ರಿವೇದಿ ಅಂತ ಹೊಡೀರಿ. ಸೊ ನನ್ನ ಗುರುದೇವ ಹುಟ್ಟಿದ್ದು ಯಾವಾಗ, ಮೇ 21 ಅಂದರೆ ಮೇ 21 ಹುಟ್ಟಿದ್ದು. ಎಷ್ಟಿದೆಯಲ್ಲ, ಮೇ 21 ಹುಟ್ಟಿದ್ದು. ಮತ್ತು ಹೆಂಗೆ ಸಿಂಕ್ರೊನೈಸ್ ಆಗುತ್ತೆ ಅಂದರೆ, ಆ 21 ಮತ್ತು ಈ 21 ಎರಡು ಒಂದೇ. ಇದು ರೋಲ್ ನಂಬರ್ 21, ನಾನು ಗುರುದೇವ ಹುಟ್ಟಿದ್ದು ಇದು ಮೇ 21. ಸೊ ಅದು ಹೇಳ್ತಾರೆ ಎಲ್ಲರೂ, ನಿಜವಾದ ಅವತಾರನ ಹೆಂಗೆ ಕಂಡುಹಿಡಿಯೋದು ಅಂತ ಅಲ್ವಾ. ಇವಾಗ ನಿಜವಾದ ಗುರುನ ಹೆಂಗೆ ಕಂಡುಹಿಡಿಯೋದು ಅಂದರೆ, ಪ್ರಕೃತಿ ಮಾತೆ ಏನಾದರೂ ಸಂದೇಶ, ಬರೀ ಸತ್ಯಕ್ಕೆ ಮಾತ್ರ ಪ್ರಕೃತಿ ಏನಾದರೂ ಸಂದೇಶವನ್ನು ನೀಡೋದು. ನಿಜವಾದ ಗುರುಗೆ ಮಾತ್ರ ಪ್ರಕೃತಿ ಏನಾದರೂ ಸಂದೇಶವನ್ನು ನೀಡುತ್ತಾಳೆ. ಯಾಕಂದರೆ ಗುರು ಅಂತ ನಿಜವಾದ ಗುರು ಸತ್ಯ ಇರ್ತಾರೆ. ನನ್ನ ಗುರು ನಿಜವಾದ ಗುರು ಪರಮಾತ್ಮ, ಎಲ್ಲ ನನ್ನ ಗುರು ನನಗೆ. ನನ್ನ ಗುರುದೇವ ಅವರು ಯಾವಾಗ ವೀಡಿಯೋ ಹಾಕೋದು, ಅದು 7 ದಿನ ಆಮೇಲೆ ಬಂದಿದೆ. ಯಾಕಂದರೆ 7 ನೋಡಿ, 7 ಅನ್ನೋದು 7 ಚಕ್ರ, 7 ಅನ್ನೋದು ಶಿವಂಗೆ ಜಾಸ್ತಿ ಹೋಲಿಸುತ್ತೆ. ಯಾಕಂದರೆ ಶಿವ 3ನೇ ಕಣ್ಣನ್ನು ತೆಗೆದು ಸಹಸ್ರಾರ ಚಕ್ರವನ್ನು ತೆಗೆದಿರುವ ವ್ಯಕ್ತಿ ಅಂದರೆ ನಾನು ವ್ಯಕ್ತಿ ಅನ್ನಬಾರ್ದು, ಬಟ್ ದೇವರು, ಪರಮಾತ್ಮರು. ಸೊ ನನ್ನ ಗುರುದೇವನೂ ಅಷ್ಟೇ 3ನೇ ಕಣ್ಣನ್ನು ತೆಗೆದು ಸಹಸ್ರಾರ ಚಕ್ರವನ್ನು ತೆಗೆದಿರೋ ಅವರು ನನ್ನ ಗುರುದೇವನೇ ಶಿವ. ಸೊ ಅದರಿಂದ ನನಗೆ ಈ ಒಂದು ತೋರಿಸಿದ್ದು ಏನು ಅಂದರೆ, ನೇಚರು ಸತ್ಯಕ್ಕೆ ಏನಾದರೂ ಒಂದು, ನನ್ನ ಗುರುದೇವನೇ ಸತ್ಯ ಅಂತ ಒಂದು ಇದು ತೋರಿಸಿದ್ದು, ನಮಗೊಂದು ಸಂದೇಶ ಕೊಟ್ಟಿದ್ದು. ಅದು ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ನಿಮಗೆ ಬಿಟ್ಟಿರೋದು. ಇವಾಗ ನೀವೇನು ಅರ್ಥ ಮಾಡ್ಕೊತೀರ, ಅದಕ್ಕೆ ಮಾಯಾ ಅನ್ನೋದಲ್ವಾ. ಈಗ ನಾನು ಪ್ರಕೃತಿ ಮಾತೆ ಜೊತೆ ಸ್ವಲ್ಪ ಕನೆಕ್ಷನ್ ಇದೆ. ಏನಕ್ಕೆ ನನ್ನ ಗುರುದೇವ ಹೇಳ್ಕೊಟ್ರೆ ಕನೆಕ್ಟ್ ಆಗಿರಬೇಕು, ಗ್ರೌಂಡಿಂಗ್ ಮಾಡೋದು, ನಾನು ಅವ್ರಿಗೆ ಹೊಗಳ್ತೀನಿ, ಬಾಗ್ತೀನಿ ಪ್ರಕೃತಿ ಮಾತೆ. ಅದಕ್ಕೆ ಶಿ ಗೇವ್ ಮಿಸ್, ಈಗ ಈ ಜ್ಞಾನ ಬಂದಿದೆ ಅನ್ನೋ ಕಾರಣನೇ ಪ್ರಕೃತಿ ಮಾತೆ ಮತ್ತು ನನ್ನ ಗುರುದೇವ.
ಸೊ ಇದ್ರ ಬಗ್ಗೆ ಗೊತ್ತಾಯಿತು ಅನ್ನೋದು ಪ್ರಕೃತಿ ಮಾತೆ ಮತ್ತು ನನ್ನ ಗುರುದೇವನಿಂದಾನೆ. ಸೊ ಇದು ಗೊತ್ತಾಗಿತ್ತು ಅದೇ ಲೈಕ್ ಮಾಯಾ ನಮಗೆ ತಿಳಿಸ್ತಾಳೆ ಯಾವುದು ನಿಜ ಅಂತ. ಅದೇ ತಿಳ್ಕೊಳ್ಬೇಕಾಗಿರೋದು ಕೈಯಲ್ಲಿ ನಿಮ್ಮಲ್ಲಿರೋದು. ನಿಮ್ಗೆಲ್ಲ ಶಕ್ತಿ ಇರಬೇಕು. ಫಸ್ಟು ಆ ಮಾಯಾ ಅಂದರೆ ಪ್ರಕೃತಿಯ ಮಾತೆ ಮಾತೆ ಪ್ರಕೃತಿ ಮಾತೆ ಅಲ್ವಾ. ಈಗಿನ ಮಾತೆ ಎಲ್ಲ ನರಕದಲ್ಲಿ ಬಿದ್ದಿರೋರು. ಈಗಿನ ಮಾತೆಗೆ ನಾನು ಹೇಳ್ತಿಲ್ಲ, ನಿಜವಾದ ಪ್ರಕೃತಿ ಮಾತೆ ಜೊತೆ ನೀನು ಸಂಪರ್ಕ ವಂದನೆ ಇಟ್ಕೊಂಡ್ರೆ ಅವಳು ನಿಮಗೆ ಸತ್ಯ ಕಡೆ ಕರ್ಕೊಂಡು ಹೋಗ್ತಾಳೆ, ಪರಮಾತ್ಮನ ಜೊತೆ ಸೇರಿಸ್ತಾಳೆ ಅಂತ ನಾನು ನಿಮ್ಗೆ ಹೇಳಿರಬೇಕು ವಿಡಿಯೋದಲ್ಲಿ. ಅವಳು ಮಾತೆ ಪರಮಾತ್ಮನ ಜೊತೆ ಸೇರಿಸ್ತಾಳೆ, ಪ್ರಕೃತಿ ಮಾತೆ ಸೇರಿಸ್ತಾಳೆ. ಸೊ ಇದ್ರನ್ನ ನೋಡಿ ಈಗ ನನಗೂ ಗೊತ್ತಾಯಿತು ಅನ್ನುವ ಕಾರಣ ಶಿ ಸೇಯಿಂಗ್ ಸಮಥಿಂಗ್ ಲೈಕ್ ನಿನ್ನ ಗುರುದೇವನೇ ನಿಜವಾದ ಸತ್ಯವಂತನು, ಅವನೇ ನಿಜವಾದ ಅವತಾರ ಅಂತ. ಸೊ ಹೆಂಗೆ ಸಿಂಕ್ರೊನೈಸ್ ಆಗುತ್ತಲ್ಲ, ನಾನು ಅದ್ರ ಇಮೇಜ್ ಹಾಕ್ತೀನಿ. ಮತ್ತು ಏನಂದರೆ ಈ 7 ಅಂದೆ ನೋಡಿ, 7 ಎಷ್ಟು ಮುಖ್ಯ ಅಂದರೆ ನನಗೆ ಇವತ್ತು 7 ಗಂಟೆ ನಾನು ಆಮೇಲೆ ಇದನ್ನ ನೋಡಾಮೇಲೆ ನಾನು ಮಲಿಕೊಂಬಿಟ್ಟೆ. 7 ಗಂಟೆಗೆ ಇದ್ದೆ, ಸಾರಿ 6:30 6:40 ಇದ್ದೆ. 7 ಗಂಟೆಗೆ ನಾನು ಮೊಬೈಲ್ ತೆಗೆದೆ. ನಮ್ಮ ಗುರುದೇವ ಒಂದು ಶಾರ್ಟ್ಸ್ ಹಾಕಿದ್ರು ಯೂಟ್ಯೂಬಲ್ಲಿ, ನೋಡಿದೆ, ಲೈಕ್ ಕೊಟ್ಟೆ. 7 ಇನ್ನೂ ಶಾಕು, ಏನಪ್ಪ ಇದು, ಏನು ನನ್ನ ಗುರುದೇವ ಏನು ಲೀಲೆ ಮಾಡ್ತಾರಪ್ಪ ಅಂತ. ಸೊ ನನಗೆ ಈ ಥರ ಅನುಭವಕ್ಕೆ ಬಂದರೆ ಒಂಥರ ಜೀವನದಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ, ನನ್ನ ಗುರುದೇವನ ಈ ಥರ ಲೀಲೆ ಮಾಡ್ತಾರೆ ಅಂತ. ಸೊ ಈ ಥರ ನಾನು ಇದು ಹೇಳ್ಬೇಕಂದ್ರೆ ನಾನು ಹೇಳ್ಬಿಡ್ತೀನಿ, ನಿಮಗೆಲ್ಲ ಹೇಳ್ಬಿಡ್ತೀನಿ. ಮೊದಲೇ ಹೇಳ್ಬೇಕಾಗಿದ್ದು ನನ್ನ ಪರ್ಸ್ಪೆಕ್ಟಿವ್, ನಾನು ಅಂದ್ಕೊಂಡಿರೋದು ಇದು ನನಗೆ ನಾನು ತಿಳ್ಕೊಂಡಿದ್ದು. ಇದು ಹೇಳ್ಬೇಕಂದ್ರೆ ಇದು ಸತ್ಯ. ರೋಲ್ ನಂಬರ್ 21 ಆಗಲಿ, ನನ್ನ ಗುರುದೇವ ಹುಟ್ಟಿದ್ದಾಗಲಿ, ಅದು 7 ದಿನ ಆಮೇಲೆ ಬಂದಿದ್ದು ನೋಡಿ. ಏನು 5 ದಿನ ಬರಲಿಲ್ಲ, 2 ದಿನ ಬರಲಿಲ್ಲ, 4 ದಿನ ಬರಲಿಲ್ಲ, 7 ದಿನ ಬಿಟ್ಕೊಂಡೇ ಬಂದಿದ್ದು. 2007ಕ್ಕೆ ಓಂಕಾರ ಬಂತು. ಸೊ 7 ಅನ್ನೋದು ನಾನು ನಿಮ್ಗೆ ಹೇಳಿದೆ, ಶಿವಂಗೆ ಜಾಸ್ತಿ ಓಡಿಸುತ್ತೆ. 7 ಶಿವ್ ಆ ಥರ. ಸೊ ಸರ್ಪ ಶಿವನು ಅಲ್ವಾ, ಸರ್ಪ ಥರ 3ನೇ ಕಣ್ಣು ತೆಗೆದಿರೋ ಸರ್ಪ ಥರ. ಈಸ್ ಲೈಕ್ ಸ್ನೇಕ್, ಅಲ್ವಾ. ನನ್ನ ಗುರುದೇವನೇ ಹೇಳಿದ್ದು ಹೇಳ್ಬೇಕಂದ್ರೆ ಇದು ಅಂದರೆ ಸ್ನೇಕ್, ಅದಕ್ಕೆ ಹಿಂಗಿರೋದು ಸೊ ಇದನ್ನು ಹಿಂಗೆ ಹೇಳಿ ನಂಗೆ ಒಂಥರ ಏನಂದರೆ, ಇದ್ರಲ್ಲಿ ನನಗೇನಂದರೆ ಅದೇ ನಾನೇನು ಹೇಳಿದ್ದು ತಿಳ್ಕೊಳ್ಳೋದು ಬಿಡೋದು ನಿಮಗೆ. ನಾನು ತಿಳ್ಕೊಂಡಿದ್ದೀನಿ ಯಾರು ಗುರು, ಯಾರು ಸತ್ಯ, ನನ್ನ ಗುರುದೇವನೇ ಸತ್ಯ, ಯಾರು ಏನು ಅಂತ. ಬಟ್ ಅಂದರೆ ಮಿಕ್ಕಿದ್ದು ನಿಮಗೆ ತಿಳ್ಕೊಬೇಕು ಅದು. ಯಾಕಂದರೆ ಈಗಿನ ಕಾಲದಲ್ಲಿ ಯಾರಿಗೂ ಪ್ರಕೃತಿ ಜೊತೆ ಹೋಗ್ತಾರೆ, ಸುಮ್ಮನೆ ಟ್ರಕ್ಕಿಂಗು ಒಂದಿನ ಹೋಗ್ತಾರೆ, ಇಲ್ಲ ಎಷ್ಟೋ ಜನ ಇರ್ತಾರೆ. ಬಟ್ ಲೈಕ್ ಅವ್ರು ನೋಡೋ ರೀತಿ ಬೇರೆ ಥರ ಬಿಡಿ. ನೋಡಬೇಕಾ ಪ್ರಕೃತಿನ ಮಾತೆ ಥರ ನೋಡಬೇಕು. ಹೇಗೆ ಗಣೇಶ ಪಾರ್ವತಿ ಮಾತೆಗೆ ಹೇಗೆ ಅವ್ರಿಗೆ ಬಾಗ್ತಿದ್ರು, ಸೇವೆ ಮಾಡ್ತಿದ್ರು, ಅವ್ರಿಗೆ ಹೊಗಳುತ್ತಿದ್ರಲ್ಲ, ಹಾಗೇನೆ ಈಗಿರೋ ಮಾತೆ ನಿಜವಾಗಿ ಪ್ರಕೃತಿ ಮಾತೆ ಅಲ್ವಾ. ಅವಳಿಗೂ ನೀವು ಆ ಥರ ಮಾಡಿದ್ರೆ ಅವಳು ನಮ್ಮನ್ನು ಪರಮಾತ್ಮ ಜೊತೆಗೆ ಸೇರಿಸುತ್ತಾಳೆ. ನಿಮಗೆ ಯಾವಾಗ ನೇಚರ್ ಕನೆಕ್ಟ್ ಇರುತ್ತೋ ಆಗ ನೀವು ಪರಮಾತ್ಮನ ಜೊತೆ, ಆ ಮಾತೆ ನಮ್ಮನ್ನು ಮಾತೆ ನಮ್ಮನ್ನು ಪರಮಾತ್ಮನ ಜೊತೆ ಸೇರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟು 1 ತಿಂಗಳ ಮೇಲೆ ನಾನು ವೀಡಿಯೋ ತರ್ಬೋದೇನೋ ಗೊತ್ತಿಲ್ಲ. ಸೊ ಹಿಂಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸೊ ಶಿವನಾರಾಯಣ ಗೆಳೆಯರೆ.